ತೊಂದರೆ ಇಲ್ಲ, ಚೆನ್ನಾಗಿದ್ದೀವಿ. ಓಕೆ, ಹಾಸ್ಪಿಟಲ್ ಎಲ್ಲ ಕರ್ಕೊಂಡು ಆಪರೇಷನ್ ಆಯ್ತು ಸರ್, ಆಪರೇಷನ್ ಅರ್ಧ ಕಾಲ್ ಕಟ್ಟೆ ಮಾಡ್ಬಿಟ್ಟಿದ್ದಾರೆ ಇದು ಎಲ್ಲಿ ಮೇಡಮ್? ಸರ್ ಬೋರಿಂಗ್ ಹಾಸ್ಪಿಟಲ್ ಅಲ್ವಮ್ಮ. ಇದು ಕಂಪ್ಲೀಟ್ ಫುಲ್ ಕಾಲ್ ಇತ್ತು, ಗ್ಯಾಂಗ್ರೀನ್ ಫುಲ್ ಆಗ್ಬಿಟ್ಟಿತ್ತು. ಈಗ ಅವ್ರಿಗೆ ಅರ್ಧ ಕಾಲ್ ಕಟ್ ಮಾಡ್ಬಿಟ್ಟಿದ್ದಾರೆ, ಮುಕ್ಕಾಲು ಕಾಲೇ ಕಟ್ ಆಗಿದೆ. ಯಾಕೆ ಅಂದ್ರೆ ಅದಕ್ಕೆ ಆಪ್ಷನ್ ಇಲ್ಲ, ಮೂಳೆ ಸಮೇತ ಹುಳ ತಿನ್ಕೊಂಡು ಹೋಗ್ಬಿಟ್ಟಿತ್ತು. ಸೊ ಅದರಿಂದ ಇವ್ರು ಬಂದು 6 ವರ್ಷ ಆಯ್ತು. ಬಟ್ ಇವ್ರ ಮಕ್ಳಿಗೆ ಗೊತ್ತಿದೆ ಅಂತ ಅನ್ಕೋತೀನಿ ನನ್ನ ಪ್ರಕಾರ. ಯಾಕೆ ಅಂದ್ರೆ ಈಗ ಮೈಸೂರು ಅಂತ ಅಂದ್ರೆ ತುಂಬಾ ದೂರ ಏನಿಲ್ಲ ಸರ್, ತುಂಬಾ ಹತ್ರ ಇರೋದ್ರಿಂದ ವಿಡಿಯೋಗಳ ರೀಚ್ ಆಗಿರುತ್ತೆ. ಅವ್ರಿಗೆ ಬರ್ಬೇಕು ಅಂತ ಮನ್ಸಿಲ್ವೋ ಏನೋ ಗೊತ್ತಿಲ್ಲ ನಂಗೆ, ಬಟ್ ರೀಚ್ ಅಂತೂ ಆಗಿರುತ್ತೆ. ಇವ್ರನ್ನ ಕರ್ಕೊಂಡೋಗಿ ಮನೇಲಿ ಇಟ್ಕೊಂಡು ಸಾಕ್ಬೇಕಾಗುತ್ತಲ್ಲ ಅಂತ. ಕಂಪ್ಲೀಟ್ ಗ್ಯಾಂಗ್ರೀನ್ ಅಂದ್ರೆ ಹೇಳ್ದಷ್ಟು ಈಸಿ ಅಲ್ಲ ಸರ್. ವಿತಿನ್ ಸೆಕೆಂಡು ಇಲ್ಲಿ ಕುತ್ಕೊಳ್ಳಕ್ಕೂ ಆಗಲ್ಲ, ಅಷ್ಟು ಸ್ಮೆಲ್ ಇರುತ್ತೆ. ನಾವೇ ಕೈಯಿಂದ ಪ್ರತಿನಿತ್ಯ ಹುಳಗಳು ತೆಗಿತಾ ಇರ್ಬೇಕಾದ್ರೆ ನಾವು ಅನ್ನ ಹಾಕೊಂಡ್ರೆ ಬರೀ ನಮ್ ಕಣ್ಣು ಹುಳಾನೇ ಕಾಣಿಸುತ್ತೆ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಮೇಲೆ ಇದಾಗಿತ್ತಲ್ಲ, ಹೊರಟೋಗಿತ್ತು. ಇರೋದ್ ಹೇಳ್ಬೇಕು, ಇನ್ ಮಕ್ಕಳಿಗೆಲ್ಲ ಇನ್ಸ್ಪಿರೇಷನ್ ಆಗುತ್ತೆ. ಮೊಮ್ಮಕ್ಕಳಿದ್ದಾರೆ 4 ಮಗನಿಗೆ, ಅವಕ್ಕೆಲ್ಲ ಇನ್ಸ್ಪಿರೇಷನ್ ಆಗ್ತೈತೆ. ಇವ್ರ ಹತ್ರ ಎಲ್ಲ ಮಾತು ಕೇಳೋಕ್ಕಿನ್ನ ತಾಯಲ್ಲೇ ಮೇಲು ಅಂತ ನಾನೇ ಬಂದ್ಬಿಟ್ಟೆ. ಅಜ್ಜಿ, ಅಲ್ಲೇನೋ ನಿಮ್ಮ ಮೊಮ್ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ ಅನ್ಕೊಂಡ್ರೆ ಪಾಪ ಇಲ್ಲಿ ಆಶ್ರಮದಲ್ಲಿ ಈಗ ಅನ್ನ ಹಾಕ್ತಾರೆ, ಇಷ್ಟು ಚೆನ್ನಾಗಿ ನೋಡ್ಬೋದು, ಅವ್ರಿಗೇನು ತೊಂದರೆ ಆಗಲ್ವಾ? ಅವ್ರಿಗೇನು ತೊಂದರೆ ಆಗುತ್ತೆ, ಎಲ್ಲರಿಗೂ ತೊಂದರೆ. ಈಗ ನಿಮ್ಮ ಮೊಮ್ಮಕ್ಳು ಅಂದ್ರೆ ಮೊಮ್ಮಕ್ಳು, ಇವ್ರಾದ್ರೆ ನಾನ್ ಸಾಯನ ಅಂತ ಬಂದ್ನಲ್ಲ, ಅವ್ರು ಕಾಪಾಡಿದ್ರಲ್ಲ, ಅದಕ್ಕೆ ನಾನ್ ಸಾಯ್ಬೇಕು ಅಂತಾನೆ ನಾನ್ ಬಂದಿದ್ದು. ನೋಡಿ, ಬದುಕಿದ್ದು ಏನ್ ಪ್ರಯೋಜನ, ಯಾರ್ಗೆ ಹೆಲ್ಪ್ ಆಗುತ್ತೆ, ಏನಕ್ಕೆ ಅಲ್ವಾ? ಅಂದ್ರೆ ಈಗ ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಅಷ್ಟು ಕಾಳಜಿ ವಹಿಸ್ತೀರಾ. 6 ವರ್ಷ ಆಯ್ತು, ಅವ್ರು ಬರೋದು ಯೋಚನೆ ಮಾಡಬಾರ್ದಲ್ಲ? ಅವ್ರು ಗೊತ್ತಿರ್ಬೇಕು. ಅಲ್ಲ, ನೀವು ಇಲ್ಲೇ ಇರಿ, ಬಟ್ ಬಂದ್ ನೋಡ್ಕೊಂಡು ಹೋಗ್ಬೇಕಲ್ಲ ಅಂತ. ಅವ್ರು ಬರ್ದೇ ಇರೋದು ನಾವ್ ಹೆಂಗ್ ಸರ್ ಮಾಡಕ್ಕಾಗುತ್ತೆ? ನಿಮ್ಗೆ ಇಷ್ಟೊಂದು ಪ್ರೀತಿ ಇದೆ ಈಗ್ಲೂ ಅವ್ರ ಮೇಲೆ ಅಂತ ಅಷ್ಟೇ, ಅವರು ಬಿಟ್ಕೊಡಲ್ಲ. ಸೊ ಇವ್ರಿಗೆ ಸ್ಟಾರ್ಟಿಂಗ್ ಬಂದಾಗ ನನ್ ಮಗ್ಳು ಇನ್ನು ಚಿಕ್ಕವಳು, ಯಾವಾಗ ಅಂದ್ರೆ ಒಂದು ವರ್ಷದ ಬೇಬಿ, ಸಣ್ಣ ಮಗು. ಸೊ ನನ್ ಮಗ್ಳು ಇಲ್ಲೇ ಓಡಾಡ್ತಿದ್ಲು, ಇವ್ರ ಜೊತೆನೆ ಕೂತ್ಕೋತಿದ್ಲು, ಇಲ್ಲೇ ಊಟ ಮಾಡ್ತಿದ್ಲು. ಸೊ ಇವ್ರು ಹೇಳ್ತಾರೆ ಪಾಪ ಅವ್ರ ಮಕ್ಳಿಗೆಲ್ಲ ಇನ್ಫೆಕ್ಷನ್ ಆಯ್ತಾರೆ. ನನ್ ಮಕ್ಳು ಇಲ್ಲೇ ಬೆಳ್ದಿರೋದು, ಇಲ್ಲೇ ಇವ್ರಗಳ ಕೈಯಲ್ಲೇ ಊಟ ಮಾಡಿಸ್ಕೊಂಡು ಇವ್ರ ಇನ್ಫೆಕ್ಷನ್ ಆಗುತ್ತೆ ಅಂತಲ್ಲ, ಕಾಲ್ ನೋಡಿದ್ರೇನೆ ಏನಿಲ್ಲ ಜಿ, ನೀವ್ ಹೇಳಿ ತಪ್ಪಿಲ್ಲ, ಏನಿಲ್ಲ ತಪ್ಪಿಲ್ಲ. ಒಬ್ಬ ತಾಯಿಯಾಗಿ ಕಾಲ್ ನೋಡಿದ್ರೆ ಮಕ್ಕಳಿಗೆ ತೊಂದ್ರೆ ಆಗಲ್ಲ, ನನ್ನಿಂದ ನಮ್ಮ ಮಕ್ಳಿಗೆ ತೊಂದ್ರೆ ಆಗುತ್ತೆ. ಮುದ್ದು ಮಕ್ಕಳು ಅವಕ್ಕೆ ಒಂಥರ ಭಯಂಕರ ಆಗುತ್ತಲ್ವಾ, ಅದರಿಂದ ನಾನು ಸಾಯ್ಬೇಕು ಅಂತ ಬಂದಿದ್ದೆ. ತಪ್ಪಿಲ್ಲ, ಅಷ್ಟೆಲ್ಲ ಇವ್ರು ಮಾಡಿದ್ದಾರೆ. ಇವ್ರಿಗೆ ಏನ್ ಹೇಳ್ತೀರಾ? ಅವ್ರಿಗೆ ಇದು ಆಯುಷ ಆರೋಗ್ಯ ಎಲ್ಲ ಕೊಟ್ಟು, ನಮ್ಮ ಆಯುಷ ಆರೋಗ್ಯ ಇದರಿಂದ ಅವ್ರ ಮಕ್ಕಳು ಮರಿ ಎಲ್ಲ ಕುಟುಂಬ ಚೆನ್ನಾಗಿರ್ಲಿ ಅಂತ ನಾನು ಭಾವಿಸ್ತೀನಿ. ನಾನು ಎಲ್ಲರಿಗೂ ಚೆನ್ನಾಗಿರ್ಬೇಕು. ಒಬ್ಬರು ಅವ್ರು ಹಾಳಾಗೋಗ್ಲಿ ಇವ್ರು ಹಾಳಾಗೋಗ್ಲಿ ಅನ್ನೋದು ಇದು ನಮ್ಮ ಹತ್ರ ಇಲ್ಲ. ನಾವು ಹಾಳಾಗೋದ್ರು ಇನ್ನೊಬ್ರು ಚೆನ್ನಾಗಿರ್ಲಿ ಅಂತ ಭಾವಿಸ್ಬೇಕಾಗ್ತದೆ ಸರ್. ಗ್ರೇಟ್ ಬಿಡಿ ಅಜ್ಜಿ, ಯಾಕಂದ್ರೆ ನಿಮ್ಮ ಮಕ್ಳ ಮೇಲೆ ಅಷ್ಟು ಒಳ್ಳೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ಒಳ್ಳೇದಾಗಲಿ. ಸೊ ಇವ್ರದ್ದು ಸೇಮ್ ಗ್ಯಾಂಗ್ರೀನ್ ಪೇಷಂಟ್, ಮೆಜೆಸ್ಟಿಕ್ ಅಲ್ವಾಣ ಸಿಕ್ಕಿದ್ದು, ಮೆಜೆಸ್ಟಿಕ್ ಕಾಲೇಜ್ ಹತ್ರ ಇದ್ರಿ ಅಂತ. ಸೊ ಇವ್ ನಮ್ಮ ಯೋಗೇಶ್ ಅವ್ರ ತಮ್ಮ ಇವ್ರನ್ನ ರಿಸೀವ್ ಮಾಡಿದ್ದು. ಇವ್ರದ್ದು ಕಂಪ್ಲೀಟ್ ಸ್ಟೋರಿ ನನ್ನ ಬಾಯಲ್ಲಿ ಕೇಳಕ್ಕಿಂತ ಅವ್ರ ಬಾಯಲ್ಲೇ ಕೇಳಿ ಅದೊಂಥರ ವಿಚಿತ್ರವಾಗೈತೆ. ನಮಸ್ತೆ. ಹೇಳಿ, ತಾವು ಏನ್ ಮಾಡ್ಕೊಂಡಿದ್ರಿ? ಯಾವ್ರು ತಮ್ದು? ಮಡಿಕೇರಿ ಅವರು. ಇಲ್ಲಿ ಏನಕ್ಕೆ ಬಂದಿದ್ರಿ? ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾಲೆಲ್ಲ ಏನಾಯ್ತಣ್ಣ? ಕಾಲು ಅಲ್ಲಿ ಸ್ವಲ್ಪ ಕೂಲಿ ಮಾಡಿ ದುಡ್ಡು ಇಟ್ಕೊಂಡಿದ್ದೆ. ಹೊರಕಿ ಹುಡುಗಿ ಬಂದರು ಉಪಾಪೇಟೆ ಕೆಲಸನ, ಅಲ್ಲಿ ದುಡ್ಡೆಲ್ಲ ಕಿತ್ಕೊಂತೀರ ಕಂಪ್ಲೇಂಟ್ ಮಾಡಿದ್ರು ಪೊಲೀಸವರೇ. ಪೊಲೀಸವ್ರಿಗೆ ಸ್ವಲ್ಪ ರೇಜ್ ಆಗಿದೆ. ರೇಜಾಗಿ ನಮಗೆ ರೇಜ್ ಆಗ್ತಾನೋ, ನೀವು ಚರ ಫುಟ್ಪಾತ್ ಆಗಿ ಅಂತ. ಆಮೇಲೆ ಏನು ಮಾಡಿದ್ರು, ಸ್ವಲ್ಪ ಎಣ್ಣೆ ಹಾಕಿದ್ರು. ಚಳಿಗೆ ಚಳಿ ಹೂವು ಮೂಟೆ ಇಳಿಸ್ಬೇಕಾದ್ರೆ ಚಳಿ ಆಗ್ತಾಯಿತ್ತು. ಚಳಿಗೆ ಸ್ವಲ್ಪ ಒಂದು ಮೇಂಟೆ ಎಣ್ಣೆ ಹಾಕಿ ಮಲಗಿದ್ರು ನೀವು ಸಾಯಿಸ್ಬೇಕು ಬಿಡಬಾರ್ದು ಅಂತ ಡೀಸೆಲ್ ಟೈಮಲ್ಲಿ ಮಕ್ಕಂತೇಳಿ 2 ಕಾಲಿಗೆ ಹಾಕಿದ್ರು. 2 ಕಾಲಿಗೆ ಹಾಕಿ ಬೆಂಕಿ ಹಚ್ಚಿಬಿಟ್ರು. ಸಡನ್ನಾಗಿ ಎದ್ದ ತಕ್ಷಣ ಅದು ಬೆಚ್ಚಿಟ್ಟಿತ್ತು. ಬೆಚ್ಚಿಟ್ಟಲ್ಲಿ ಎಲ್ಲ ಅದು ಹೊರಟಾಗಿ ನನ್ನ ಕಾಲಿಗೆ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಪಬ್ಲಿಕ್ಕು ಪೊಲೀಸವ್ರು ಯಾರು ಕೇಳಲಿಲ್ಲ. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಮುಂದೆನೇ ಇದೆ, ಅಲ್ಲಿ ತುಳಸಿ ಪಾರ್ಕ್ ಇದೆ, ಆ ಪಾರ್ಕಲ್ಲೇ ಇದೆ. ಅವ್ರು ಯಾರು ಕೇಳಲಿಲ್ಲ. ಅವರು ಇನ್ನೊಬ್ಬರು ಡಾಕ್ಟ್ರ್ ಹತ್ರ ಹೋಗಿದ್ದಾಗ ಅವರಿಗೆ ಏನೋ ಕೊಡಬೇಕು, ನಿನ್ನ ಹತ್ರ ಏನು ಕೊಡಲಿಲ್ಲ, ನೀವು ಕೇಸ್ ತಗೊಳೋದಿಲ್ಲ, ನಿನ್ನ ಹತ್ರ ಏನೋ ಇದ್ರೆ ಅವ್ರು ಪೊಲೀಸವ್ರು ತಗೊಂಡಿದ್ದಾರೆ. ಆಮೇಲೆ ಏನು ಮಾಡಿದ್ರು, ಅವ್ರು ಡಾಕ್ಟ್ರು ಇವ್ರ ಅಣ್ಣಗೆ ಫೋನ್ ಮಾಡಿದ್ದಾರೆ. ಅವ್ರು ಬಂದು ನೋಡಿದ ತಕ್ಷಣ ಏನೋ ಈ ಥರ ಇದೆ, ಊಟನೂ ಮಾಡಿಲ್ಲ, ನಾಷ್ಟ ಮಾಡಿಲ್ಲ, ಏನಿಲ್ಲ. ಫಸ್ಟ್ ಊಟ ಕೊಡ್ಸಿದ್ರೆ ಒಂದು ಬಾಟ್ಲು ಬಿಸಿನೀರು ನೀರು ತಗೊಂಬಂದು ನೀರು ಕುಡಿ. ಆಮೇಲೆ ನಾ ಏನು ಈ ಪರಿಸ್ಥಿತಿಯಲ್ಲಿ ಬಂದರೆ ನಿಮಗೆ ಏನಾದರೂ ಆಗುತ್ತೆ, ಕಾಲು
ಹೊಲ್ತು ಎಲ್ಲ ಬೆಂದು ಹೊಡಕ್ಕೆ ನೀವು ಸಹ ಆ ಥರ ಇರೋದಿಲ್ಲ. ಅಷ್ಟು ಸ್ಮೆಲ್ಲು ನನ್ನ ಮೇಲೆ ಇದು ಹೇಳ್ತೀನಿ, ಅಷ್ಟು ಸ್ಮೆಲ್ಲು ನೀವು ಹತ್ರನೇ ಬರೋದಿಲ್ಲ. ಅಷ್ಟು ಏನು ಈ ಥರ ತಕ್ಕಸಿಂತ ಭಯಂಕರ ನನಗೆ ಸ್ಮೆಲ್ ಇದ್ದಿದ್ದು ಹೇಳ್ತೀನಿ. ಅದಕ್ಕಿಂತ ಸ್ಮೆಲ್ ಆಗಿತ್ತು ನನ್ನ ಬಾಳ, ಹತ್ರನೇ ಬರೋದಿಲ್ಲ. ಅಷ್ಟು ದೂರದಿಂದ ಅವ್ರು ಬಂದು ನನ್ನ ಮೈ ಮುಟ್ಕೊಂಡು ಅಣ್ಣ ಮುಟ್ಬೇಡಿ ಅಣ್ಣ ನಾನು ಬರಲ್ಲ ಈ ಥರ ಆಗಿದ್ದು. ನಾನು ಇಲ್ಲ ನಾನು ನಿನ್ನ ಕಾಪಾಡ್ತೀನಿ. ಆಮೇಲೆ ಮತ್ತೆ ಯೋಚನೆ ಮಾಡಿ ಇಲ್ಲ ಬರಲ್ಲ ಅಂತ ನೀವು ಬರಲೇಬೇಕು ಅಂತ ಮನೆ ಥರ ಕಾರಲ್ಲಿ ತಗೊಂಡು ಕುಂದಿಸ್ಕೊಂತ ಸ್ವಲ್ಪ ದಿನ ಅಲ್ಲಿ ಟ್ರೀಟ್ಮೆಂಟ್ಸ್ ಮಾಡಿ ಯಾರೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರಣ್ಣ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಅದೆಲ್ಲ ಕ್ಲೀನ್ ಮಾಡಿದ್ದು ಯಾರು? ಅಣ್ಣ ಯೋಗಿ ಅಣ್ಣ, ಅವ್ರ ತಮ್ಮವರು ಯೋಗಿ ಅಣ್ಣ ಮಾಡಿದ್ರು. ಅವರೇ ನಮಗೆ ದೇವರು, ಸನ್ನಿಮಾತ್ಮ ದೇವ್ರ ಥರ ಅವ್ರು ಬಂದಿದ್ರು. ಅವರೇ ದೇವ್ರು ನಮಗೆ. ಅವ್ರು ಬಂದು ಎಲ್ಲ ಕ್ಲೀನ್ ಮಾಡಿ ಮತ್ತು ಇವರು ಅಮ್ಮವರು ಇದ್ದರು, ಅವ್ರ ಅಮ್ಮವರು ಇದ್ದರು. ಅವರೆಲ್ಲ ನನಗೆ ಭಯ, ನಂದು ಏನೋ ಅವಾಗ ಅವ್ರಿಗೇನೋ ನಂದು ಕಾಲು ಆ ಥರ ಆಗಿತ್ತು. ಫುಲ್ಲು ಕೊಳ್ತೋಗಿ ಹುಳ ಪಿಟ ತುರಿತಾ ಇದ್ದಾದ್ರು. ಅದು ನೆನೆಸ್ಕೊಂಡ್ರೆ ನನಗೂ ಒಂಥರ ಭಯ ಆಗುತ್ತೆ. ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಸ್ವಲ್ಪ ದಿನ ಟ್ರೀಟ್ಮೆಂಟ್ಸ್ ಮಾಡಿ ಏನೂ ಸರಿಯಾಗಿಲ್ಲ. ಆಮೇಲೆ ಡಾಕ್ಟ್ರ್ ಇಲ್ಲಿರೋ ಮನೆ ಡಾಕ್ಟ್ರೆಲ್ಲ ಹೇಳಿ ಆಸ್ಪತ್ರೆಯಲ್ಲಿ ಕಾಲು ತೆಗೆಸಿಬಿಡೋಣ, ಈ ಕಾಲು ಸರಿಯಾಯಿತು, ಇದು ಸರಿಯಾಯಿತು. ಇದು ಸರಿಯಾಗಿಲ್ಲ, ಇದು ಏನು ಮಾಡೋಕ್ಕೆ ಸರಿಯಾಗಿ ಕಾಲು ತೆಗಿಬೇಕಾಯ್ತು, ತೆಗೀರಿ ಅಂದ್ರೆ ಅಲ್ಲಿ ತೆಗೆದ ಚೆನ್ನಾಗಿದ್ದೀರಾ? ಎಷ್ಟು ವರ್ಷ ಆಯ್ತು ನೀವು ಬಂದು? 4 ವರ್ಷ ಆಯಿತು. 4 ವರ್ಷ. ನಿಮಗೆ ಫ್ಯಾಮಿಲಿ ಯಾರಿಲ್ವಾ ಇಲ್ಲ, ಊರಲ್ಲಿ ಎಲ್ಲ ಇದ್ರೂ ಎಲ್ಲ ಏನಾಗಿದ್ದಾರೋ ಗೊತ್ತಿಲ್ಲ. ಅವ್ರಿಗೆ ನಿಮಗೆ ಮದುವೆ ಆಗಿತ್ತಾ? ಮದುವೆ ಆಗಿಲ್ಲ ಅವತ್ತು. ನಿಮಗೆ ಅಣ್ಣ ತಮ್ಮಂದಿರು ಅವರೆಲ್ಲ ಇದ್ದಾರೆ, ಆದ್ರೂ ಅವರೆಲ್ಲ ದೊಡ್ಡ ಇದರಲ್ಲಿ ಸ್ಥಾನದಲ್ಲಿದ್ದಾರೆ, ದೊಡ್ಡ ಸ್ಥಾನದಲ್ಲಿದ್ದಾರೆ. ಬರೋದಿಲ್ಲ. ನೀವು ಅಡುಗೆ ಮಾಡಿ ಕಳ್ಸಿದ್ರು, ಯಾರು ಇಲ್ಲ ಮಾಡಿಲ್ಲ. ಅಂದ್ರೆ ನೀವು ಬೆಂಗಳೂರು ಬಂದಿದ್ದು ಒಬ್ಬರೇನಾ? ತುಂಬಾ ಇವಾಗ ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೀನಿ, ಅವರೇ ದೇವರು. ಎಷ್ಟು ಒಂದು 4 ಬ್ಲಾಕ್ ತರ ಮಾಡಿಬಿಟ್ಟಿದ್ರ ಮೇಡಮ್? ಟಿವಿ ಎಲ್ಲ ಇದೆಲ್ಲ ನೋಡಕ್ಕೆ ಮೇಡಮ್, ನೋಡ್ಲಿಕ್ಕೆ ಟಿವಿ ಎಲ್ಲ ಇದೆ. 1 ಪೋರ್ಷನ್ 2 3 4 4 ಪೋರ್ಷನ್ ಇದೆ. 4 ಪೋರ್ಷನ್ ಇದೆ. ಓಕೆ, ಈಗ ಇಲ್ಲಿ ಆಲ್ಮೋಸ್ಟ್ ಬಾಯ್ಸ್ ಈ ತರ ಇದೆಲ್ಲ ಫುಲ್ಲು ನೀವೇನ್ ನೋಡ್ತೀರಾ, ಇದು 4 ಬ್ಯಾಚು ಜೆಂಟ್ಸ್, ಲೇಡೀಸ್ ಆ ಕಡೆ ಇದ್ದಾರೆ. ಇಲ್ಲ 3 ಜನ ಅಷ್ಟೇ ಎಂಟ್ರಿಲಿ ಇರೋದು, ಇನ್ನೆಲ್ಲ ಸಪರೇಟ್ ಬರೀ ಜೆಂಟ್ಸ್ ಸರಿ ಇರೋದು. ಕಂಪ್ಲೀಟ್ 4 ಪೋರ್ಷನ್ ತರ ಇದೆ. ಸೊ ನೋಡ್ಬೋದು ದೇವ್ರ ಮಕ್ಕಳು ಯಾವ ತರ ಇದೇ ಮಾಡಿದ್ದಾರೆ ಅಂತ. ಸ್ವಲ್ಪ ಹೊತ್ತು ಒಳ್ಳೆ ಮಾಡ್ತಾರೆ. ಅಂದ್ರೆ ಒಳ್ಳೆ ಫ್ಯಾನು, ಟಿವಿ, ಫ್ಯಾನ್ ಇದೆ. ಮತ್ತೆ ದಿನ ನೀವು ಯಾವ ತರ ಬೇಕಾದ್ರೂ ಟಿವಿ ನೋಡ್ಕೊಳ್ಳಿ ಅಂತ ವೈಫೈ ಕನೆಕ್ಟ್ ಮಾಡಿದ್ದಾರೆ, ಡಿಶ್ ಹಾಕೊಟ್ಟಿದ್ದಾರೆ. ಅವ್ರಿಗೊಬ್ರಿಗೆ ಭಕ್ತಿ ಗೀತೆ ಕೇಳೋರು ಕೇಳ್ಬೋದು, ಇನ್ನೊಂದು ನ್ಯೂಸ್ ಕೇಳೋರು ಕೇಳ್ಬೋದು, ಇನ್ನೊಬ್ರು ಹಾಡು ಕೇಳೋರು ಕೇಳ್ಬೋದು. ಅವ್ರ ಖುಷಿ ಸರ್, ಯಾವ ತರ ಬೇಕಾದ್ರೂ ಹಾಕೊಂಡು ಕೇಳ್ಬೋದು. ಒಟ್ಟು ನೆಮ್ಮದಿಯಾಗಿ ಇರ್ಬೇಕಷ್ಟೇ. ಯೂಟ್ಯೂಬ್ ಎಲ್ಲ ಬರುತ್ತೆ. ಹೌದು ಸರ್, ಯಾವ ಬೇಕಾದ್ರೂ ನೋಡ್ಬೋದು ಸರ್, ಯೂಟ್ಯೂಬ್ ಸಾಂಗ್ಸ್ ಎಲ್ಲ. ಸೊ ಇವ್ರದ್ದು ನೋಡ್ಬೋದು. ಸೊ ಇವರು ಸಿಕ್ಕಿದ್ದು ನೆಲಮಂಗಲ ಸ್ಟೇಷನ್ ಇಂದ. ಸೊ ಬನ್ನಿ ಕೇಳೋಣ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಎಂ ಮನೋಹರಿ ಎಂ ಅಂತ. ಓಕೆ, ನಾನು ರಿಟೈರ್ಡ್ ಅಸಿಸ್ಟೆಂಟ್ ಇಂಜಿನಿಯರ್. ಅಸಿಸ್ಟೆಂಟ್ ಇಂಜಿನಿಯರ್. ನಾನು BRS ತಗೊಂಡ್ಮೇಲೆ ಸ್ವಲ್ಪ ದುಡ್ಡು ಬಂದಿತ್ತು, ಆ ದುಡ್ಡಲ್ಲಿ ಮನೆ ಕಟ್ಟಿದೆ. ಮಗ ಇದು ಎಲ್ಲ ಸೊಸೆ ಎಲ್ಲರೂ ಈಗ ಹರಿಹರದಲ್ಲಿರ್ತಾರೆ. ನಮ್ಮ ತಮ್ಮಗಳು ಏನಿದ್ದಾರೆ ಎಲ್ಲ ಹುಬ್ಬಳ್ಳಿಯಲ್ಲಿದ್ದಾರೆ. ಅದಾದಮೇಲೆ 94 ಆದಮೇಲೆ 18 ಇಯರ್ಸ್ ಟು 20 ಇಯರ್ಸ್ ಮಟ್ಟ ನಾನು ಸ್ವಂತ ಜಾಬ್ ಮಾಡಿದ್ದೆ. ಆ್ಯಸ್ ಎ ಮ್ಯಾನೇಜರ್ ಅಂತೇಳಿ ಹೋಟೆಲ್ನಲ್ಲಿ ಮ್ಯಾನೇಜರ್ ಕೆಲಸ ಮಾಡಿದ್ದೆ. ನನ್ನ ದುಡಿಮೆ ನಾನು, ನನ್ನ ಖರ್ಚು ನನ್ನದೇ ನಾನು ನೋಡ್ಕೊತಿದ್ದೆ. ಮಕ್ಕಳು ಬೇಕಾದ್ರೆ ದುಡ್ಡು ಕಳಿಸ್ತಿದ್ದೆ, ಆದರೆ ಅವ್ರ ಕಡೆಯಿಂದ ನಾನು 10 ರೂಪಾಯಿ ಇವತ್ತಿಗೆ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಕೆಲಸ? ಅವರು ಇಂಜಿನಿಯರ್ ಇದ್ದಾಳೆ, ಅವ್ನ ಮಿಸ್ಸಸ್ ಹೈಸ್ಕೂಲ್ ಟೀಚರು. ಅವರೆಲ್ಲ ಚೆನ್ನಾಗೇ ಇದ್ದಾರೆ. ನಮ್ಮ ಮಿಸ್ಸಸ್ 22 ಇಯರ್ಸ್ ಅಂತ. ಓಕೆ, ಮನೆಯಿಂದ ಹೊರಗೆ ಬರೋಕ್ಕೆ ಏನು ಕಾರಣ ಸರ್? ಮನೆಯಿಂದ ಹೊರಗೆ ಬರಲಿಕ್ಕೆ ನಾನು ಯಾವಾಗ 94ನಲ್ಲಿ VRS ತೊಗೊಂಡು ರಿಟೈರ್ಡ್ ಆದ ಸ್ವಲ್ಪ ಮನೆಯಲ್ಲಿ ಕ್ಲಾಶಿಂಗ್ ಆಯಿತು. ಮತ್ತೆ ನನಗೆ ದುಡ್ಡಿಗೋಸ್ಕರ ಕ್ಲಾಶಿಂಗ್ ಆದಮೇಲೆ ಮನೆ ಬಿಟ್ಟು ಮನೆ ಬಿಟ್ಟು ಸ್ವಂತ ನನಗೆ ಎಲ್ಲಿ ತಿಳಿಯುತ್ತೆ ಅಲ್ಲಿ ಹೋಗಿ ನಾನು ಜಾಬ್ ಮಾಡ್ತಿದ್ದೆ. ನನ್ನ ದುಡಿಮೆ ನನ್ನ ಹೊಟ್ಟೆ ನಾನು ಒಬ್ಬರೇ ಅವಾಗಿಂದ ಒಬ್ಬರೇ, ಅವಳಿಂದ ಒಬ್ಬರೇ ಮಾಡ್ಕೊಂಡು ಇವತ್ತಿಗೂ ಒಬ್ಬರೇ ಇದ್ದೀನಿ ನಾನು. ನನಗೆ ಯಾರೂ ಇಲ್ಲ. ಮಕ್ಕಳಿದ್ರೂ ಕೂಡ ಫೋನ್ ಮಾಡ್ತಾರೆ, ಯಾರು ಫೋನ್ ಮಾಡ್ತಾರೆ. ಇವಾಗಲೂ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ, ಇವಾಗಲೂ ಮಾಡ್ತಾರಾ ಫೋನ್? ಅಂದರೆ ಮೊನ್ನೆ ಸ್ವಲ್ಪ ನನಗೆ ಹುಷಾರಿರ್ತಿಲ್ಲ. ಅವಾಗ ಅಣ್ಣ ಫೋನ್ ಮಾಡಿದ್ರು, ಆಪರೇಷನ್ ಆಗಿತ್ತು ಸೈಡ್. ಅದು ಇವಾಗ ಮಾಡಿಸಿ ಆಗ್ತಲ್ವ ಅಂತ 1-2 ತಿಂಗಳು.
ಏನಾಗಿತ್ತು? 2 ತಿಂಗಳು ಇಲ್ಲಿ ಟ್ರೀಟ್ಮೆಂಟ್ ಬೆನ್ನು ನೋವು ಅಂತಿದ್ರು, ಅಲ್ಲೇನೋ ಆಪರೇಷನ್ ಆಗಿದೆ. ಅದು ಇಲ್ಲೇ ಆಪರೇಷನ್ ಆಗಿತ್ತು. ಹೌದಾ? ಆಪರೇಷನ್ ಆಗಿದೆ. ಹಾಂ. ಸರ್ ಹೆಂಗ್ ಸಿಕ್ಕ್ರಿ ಇವ್ರಿಗೆ? ಎಲ್ಲಿ ನೀವ್ ಇದು ಊರಿಂದ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ನಾನು ಬಂದಿದ್ದೆ. ಓ ಇದು ನೋಡಿದ್ರಲ್ಲ ಬಂದ್ಬಿಟ್ರಿ, ನನಗೆ ಬೇರೆ ದಾರಿ ಇಲ್ಲ ಅಂತ. ಮೊಬೈಲ್ನಲ್ಲಿ ನೋಡ್ಕೊಂಡಿದ್ದೆ. ಹಾಂ. ಎಲ್ಲ ಬೆಂಗಳೂರಲ್ಲಿ ಎಷ್ಟು ಆಶ್ರಮ ಇದಾವೆ ಎಲ್ಲ ಆಶ್ರಮದ್ದು ನೋಡಿದೆ. ಹಾಂ. ನನಗೆ ಲೈಕ್ ಆಗಿದ್ದು ಇದು ಓಕೆ. ಇಲ್ಲಿ ಏನ್ ಇಷ್ಟ ಆಯ್ತು ನಿಮಗೆ? ನಮಗೆ ಇಷ್ಟ ಆಯ್ತು. ಅಲ್ಲ ಏನ್ ಇಷ್ಟ, ಇಲ್ಲಿ ಯಾವ ಗುಣ ನಿಮ್ಗೆ ಇಷ್ಟ ಆಯ್ತು? ಇಷ್ಟ ಅಂತಂದ್ರೆ ನಮಗೇನಿಲ್ಲ, ಇವರು ನಮ್ಮ ಮಗಳಿದ್ದಕ್ಕೆ ಏನಿಲ್ಲ. ಅಣ್ಣ ಮತ್ತು ಇವರು ಇಲ್ಲಿ ಇಷ್ಟು ಟ್ರೀಟ್ಮೆಂಟ್ ಕೊಡ್ತಾರೆ. ಇವ್ರು ನೋಡ್ಕೊಂಡು ನನಗೆ ಇಷ್ಟ ಆಯ್ತಲ್ಲ. ಇವರಂತ ಬೆಂಗಳೂರಲ್ಲಿ ಯಾರೂ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, 99 ಯಾಕೆ 100% ಹೇಳ್ತೀನಿ, ಯಾವ ಆಶ್ರಮದಲ್ಲೂ ಇಲ್ಲ ಈ ಟೈಪ್. ಹಾಂ, ಇಲ್ಲಿ ಇದ್ದಷ್ಟು ಏನೇ ಯಾವುದೇ ಇರಲಿ, ಯಾವುದೇ ಕಾರಣಕ್ಕೆ ಏನೇ ಆಗಲಿ, ಅಣ್ಣ ಸ್ವತಃ ಬಂದು ಸಾಯಂಕಾಲ ಆಗಲಿ, ಮಧ್ಯಾಹ್ನ ಆಗಲಿ, ರಾತ್ರಿ ಆಗಲಿ ಬಂದು ಎಲ್ಲರನ್ನೂ ಕೇಳ್ಕೊಂಡು ಊಟ ಆಯಿತಾ ಏನಾಯಿತು ಎಲ್ಲ ಕೇಳ್ಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಹಂಗೇನಾದರೂ ಪ್ರಾಬ್ಲಮ್ ಇತ್ತು ಸೀದಾ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಅವ್ರು 1 ತಿಂಗಳು ಬಿಟ್ಟು 2 ತಿಂಗಳಾಗಲಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ತೊಗೊಂಡು ಮತ್ತೆ ಇಲ್ಲೇ ಇಟ್ಕೊಳ್ತಾರೆ. ಇಲ್ಲೇ ಇಟ್ಕೊಂಡು ಅವ್ರದ್ದು ಮತ್ತೆ ಏನು ಟ್ರೀಟ್ಮೆಂಟ್ ಇದೆ, ಅವ್ರದ್ದು ಊಟ ಉಪಚಾರ ಏನಿದೆ ಎಲ್ಲ ಇವರೇ ನೋಡ್ಕೊಳ್ಳೋದು. ಇವ್ರನ್ನ ಬಿಟ್ಟು ಯಾರೂ ಇಲ್ಲ ಸರ್. ನನ್ನ ಲೈಕ್ ಆಗಿದ್ದು ಇದು ಒಂದೇ. ಇವರಂತ ದೇವ್ರನ್ನ ಬಿಟ್ಟರೆ ಇವರೇ. ನಮ್ಮ ಯೋಗೇಶ್ ಅಣ್ಣ ಮತ್ತು ನಮ್ಮ ಮಂಜುಳಮ್ಮ ಅವರೇ ದೇವ್ರನ್ನ ಬಿಟ್ಟರೆ ಇವರೇ. ನೀವು ಎಷ್ಟು ದಿನ ಆಯ್ತು ಬಂದು ಇಲ್ಲಿ? ನಾನು ಇಲ್ಲಿ ಬಂದು 2 ಇಯರ್ಸ್. 2 ಇಯರ್ಸ್ ಇಂದ 2 ವರ್ಷದಿಂದ ನೋಡ್ತಾ ಇದ್ದೀರಾ ನೀವು? ಏನೆಲ್ಲ ಬದಲಾವಣೆ ಆಗಿದೆ, ಹೇಗೆಲ್ಲ ನೋಡ್ಕೋತಾರೆ ಇನ್ನು? ಬದಲಾವಣೆ ಹೇಳಿದ್ದೆ ಸರ್. ಈಗ ನಾನು ಎದಕ್ಕೂ ಕೊರತೆ ಇಲ್ಲ. ನೀವು ಏನು ಹೇಳ್ತಾರ ವಿತಿನ್ ಅ ಸೆಕೆಂಡ್, ಅಣ್ಣ ನನಗೆ ಹಿಂಗೆ ಆರಾಮಾಗಿದೆ, ಅಕ್ಕ ನಿನಗೆ ಯಾಕೆ ಆರಾಮಾಗಿದೆ, ಯಾರಾದರೂ ಕೇಳಿ ಆನ್ ದಿ ಸ್ಪಾಟ್ ಟ್ರೀಟ್ಮೆಂಟ್ ಏನು ಬೇಕು ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಟ್ಯಾಬ್ಲೆಟ್ ತೆಗೆದು ಕೊಡ್ಬೇಕಾ ಟ್ಯಾಬ್ಲೆಟ್. ಅದ್ರ ಬಗ್ಗೆ ಯಾವುದೇ ಕೊರತೆ ಇಲ್ಲ ಇಲ್ಲಿ. ಇದರಷ್ಟು ಮತ್ತೆ ನಾನು ಹೇಳಿದ್ದೀನಿ 100% ಇದರಂಥ ವೃದ್ಧಾಶ್ರಮ ಬೆಂಗಳೂರಲ್ಲಿ ಯಾವುದೂ ಇಲ್ಲ. ಈಗ ನಿಮ್ಮ ಯೋಗೇಶ್ ಅಣ್ಣವರೇ ದೊಡ್ಡ ಮಟ್ಟದಲ್ಲಿ ಒಂದೇನೋ ಸಾಧನೆ ಮಾಡಕ್ಕೆ ಹೊರಟಿದ್ದಾರೆ. ನಿಮ್ಮ ಈಗ ಜನ ಜೊತೆಗೆ ಮತ್ತು ಬೇರೆಯವರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಅವರು ಒಂದು ಅನಾಥಾಶ್ರಮ ಕಟ್ಟ ಕೊಟ್ಟಿದ್ದಾರೆ. ಅದು ಪ್ಲ್ಯಾನ್ ಹಾಕಿದ್ದು. ಓ ಸಿಗರೇಟ್. ಹೌದಾ? ಓಕೆ. ಅಣ್ಣವ್ರು ನೋಡಿದ್ದಾರೆ, ಪ್ಲ್ಯಾನ್ ಸಕ್ಸಸ್ ಆಗಿದೆ, ಕಟ್ತಾ ಇದ್ದಾರೆ. ಅವ್ರು ಕಟ್ಟಲೆ ಅಂತ ನನ್ನ ಆಸೆ ಇದೆ. ಇವತ್ತು ಇಲ್ಲಿ 150 ಜನ ಇದೆ ಅಲ್ಲ, 1000 ಜನ ಆಗಲಿ ಅವ್ರು ನೋಡ್ಕೊಳ್ಳೋ ಧೈರ್ಯ ಎಷ್ಟು ಇದೆ. ಅಷ್ಟು ದೇವರ ಶಕ್ತಿ ಕೊಟ್ಟಿದ್ದಾನೆ ಅವರಿಗೆ. ಕಟ್ಟಲಿ, ಒಳ್ಳೇದಾಗಲಿ, ನಂದೇನು ಅದಕ್ಕೂ ಅಭ್ಯಂತರ ಇಲ್ಲ. ಜನರಿಗೆ ಏನು ಜನರಿಗೆ ಏನು ಸರ್, ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಇದ್ರು ಬರಲಿ, ಬಂದು ಅವ್ರಿಗೆ ಸಹಾಯ ಏನಾದರೂ ಮಾಡಿ. ನೋಡ್ಕೊಳ್ಳಿ. ಅವ್ರ ಕಡೆಯಿಂದ ಏನು ಸಹಾಯ ಆಗುತ್ತೆ ಸಹಾಯ ಮಾಡಲಿ, 1 ರೂಪಾಯಿ ಸಹಾಯ ಮಾಡಲಿ. ಅದಕ್ಕಿಂತ ಬೆಸ್ಟ್ ಅಂತಂದರೆ ಇಲ್ಲಿ 30 to 40% ಎಲ್ಲ ಮೆಂಟ್ಲಿ ಪೇಷಂಟ್ ಅದು. ಆ ಮೆಂಟ್ಲಿ ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡೋದು ವೆರಿ ಪ್ರಾಬ್ಲಮ್. ಹೌದಾ? ಆ ಪ್ರಾಬ್ಲಮ್ ತಡ್ಕೊಳ್ಳಿಕ್ಕೆ ಅಣ್ಣ ಎಷ್ಟು ಕಷ್ಟಪಡ್ತಾರೆ ಅದು ನಾವು ಹೇಳಬಾರ್ದು. ಆದಷ್ಟು ಅವ್ರ ಕಡೆಯಿಂದ ಯಾರೇ ಇರಲಿ ಜಾತಿ ಭೇದ ಭಾವ ಯಾವುದೂ ಮಾಡದೆ ಜನಸೇವಾ ಆಶ್ರಮಕ್ಕೆ ತಮ್ಮ ಕೈಯಿಂದ ಏನು ಸಾಧ್ಯ ಇದೆ, 1 ರೂಪಾಯಿ ಆಗಲಿ, 1 ಇಟ್ಟಿಗೆ ಆಗಲಿ, 1 ಕಲ್ಲಾಗಲಿ ಸಹಾಯ ಮಾಡಲಿ. ಆಮೇಲೆ ಆದಷ್ಟು ಮೇನ್ ಅಂತಂದರೆ ಮೆಡಿಸಿನ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಮೆಡಿಸಿನ್ ಆವಾಗಲೇ ಅವ್ರ ಕಡೆಯಿಂದ ಏನಾಗುತ್ತೆ ಅದನ್ನು ತಂದು ಕೊಟ್ಟರು ಮಾತ್ರ ಬಹಳ ಒಳ್ಳೆಯದು. ಮೇಡಮ್, ಇದು ಹಾಸ್ಪಿಟಲ್ ಹೇಳಿದ್ರೆ ಎಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೀರಾ ಸರ್? ಈಗ ರೆಫರ್ ಮಾಡ್ತಾರೆ, ನೆಲಮಂಗಲ ಸ್ಟೇಷನ್ ಕರ್ಕೊಂಡು ಹೋಗ, ವಿಕ್ಟೋರಿಯಾ ಕರ್ಕೊಂಡು ಹೋಗ್ತೀವಿ, KCNL ಕರ್ಕೊಂಡು ಹೋಗ್ತೀವಿ, ಬೋರಿಂಗ್ ಕರ್ಕೊಂಡು ಹೋಗ್ತೀವಿ. ಅವ್ರು ಯಾವ್ದು ರೆಫರ್ ಮಾಡ್ತಾರೋ, ಈಗ ಇಲ್ಲಿ ನೋಡಿ ಇವಾಗ ಹುಷಾರಿಲ್ಲ ಅಂತ ಹೇಳಿ ಟಕ್ ಅಂತ ಇವ್ರನ್ನ ಕರ್ಕೊಂಡು ನೆಲಮಂಗಲಕ್ಕೆ ಅಡ್ಮಿಟ್ ಮಾಡ್ತೀವಿ. ಅವ್ರು ಯಾವ್ದು ರೆಫರೆನ್ಸ್ ಕೊಡ್ತಾರೋ ಅಲ್ಲಿಗೆ ಇಮಿಡಿಯೇಟ್ಲಿ ಸರ್. ಈಗ 1-2 ದಿನ ಎಲ್ಲ ನಾವು ಇಟ್ಕೊಳ್ಳೋದೇ ಇಲ್ಲ, ಯಾಕೆಂದ್ರೆ ಇವ್ರಿಗೆ ಯಾವ ಪರಿಸ್ಥಿತಿನ ಗೊತ್ತಿಲ್ಲ ಸರ್. ಇಲ್ಲಿಂದ ಇಮಿಡಿಯೇಟ್ಲಿ ಕರ್ಕೊಂಡು ಹೋಗಿ ಅಲ್ಲಿಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತೀರಾ? ಅಲ್ಲಿಂದ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗ್ತಾರೆ? ಹೌದು, ಅವ್ರು ಎಲ್ಲಿ ರೆಫರ್ ಮಾಡ್ಕೊಡ್ತಾರೋ ಅಲ್ಲೇ ತೋರಿಸ್ತೀವಿ ನಾವು. ಈಗ ಮೆಡಿಸಿನ್ಗಳೆಲ್ಲ ಮೆಡಿಸಿನ್ಸ್ ಎಲ್ಲ ಸ್ವಲ್ಪ ಡೊನೇಟರ್ ಕೊಡ್ತಾರೆ ಸರ್. ಎಷ್ಟೋ ಜನ ದೊಡ್ಡ ಮಾಮೂಲಿ ಬರುವಂತ ಬರ್ತಡೇ ಅವರೆಲ್ಲನು ಕೈಲಾದಂತ ಸೇವೆಗಳು ತುಂಬಾ ಜನ ಅಕ್ಕಿ ತಂದು ಕೊಡ್ತಾರೆ, ತುಂಬಾ ಜನ ಮೆಡಿಸಿನ್ ತಂದು ಕೊಡ್ತಾರೆ, ತುಂಬಾ ಜನ ಬೇಳೆಕಾಳುಗಳು ತಂದು ಕೊಡ್ತಾರೆ. ಅವ್ರಿಗಾದಂತ ಹೆಲ್ಪ್ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ತಂದಿದ್ದು ಡೊನೇಟರೇ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಜನ ಅಂದ್ರೆ ಯೋಗಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ಸ್ವಲ್ಪ ಮಾಡಿ ತಿಂಗ್ಳಿಗೆ ಇಷ್ಟ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಕೊಡೋದನ್ನ ಮೆಡಿಸಿನ್ ಯೂಸ್ ಮಾಡ್ಕೊಂಡು. ಮೇಡಮ್, ಇನ್ನೊಂದು ಅಕಸ್ಮಾತ್ ಯೋಗೇಶ್ ಅವರು ಹೊರಗಡೆ ಹೋದಾಗ ಮತ್ತು ಅವ್ರು ಇಲ್ಲದೆ ಇದ್ದಾಗ ಇಲ್ಲ ಯಾವ ಥರ ಮೆಡಿಕಲ್ ಎಮರ್ಜೆನ್ಸಿ ಬಂದ್ರೆ ನೀವು ಯಾವ ಥರ ಹ್ಯಾಂಡಲ್ ಮಾಡ್ತೀರಾ? ಸರ್ ಏನು ಮಾಡೋಕ್ಕಲ್ಲ ಸರ್, ಎಷ್ಟೊಂದು ಬಂದಿದೆ, ಅದಕ್ಕೇನು ಹೇಳಂಗೇ ಇಲ್ಲ. ಎಮರ್ಜೆನ್ಸಿ ಆಯಿತು ಅಂದರೆ ಅವ್ರ ತಮ್ಮಂದಿರು ಒಬ್ರು ಇದ್ದೇ ಇರ್ತಾರೆ. ಇಲ್ಲಿಂದ ತಗೊಂಡೋಗಿ ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ತೀವಿ ಸರ್ ಹಾಸ್ಪಿಟ್ಲಿಗೆ. ಬೇರೆ ಆಪ್ಷನ್ ಏನೂ ಇಲ್ಲ. ಒಂದು ಫೋನ್ ಮಾಡಿ ಹೇಳ್ತೀವಿ ಈ ಥರ ಇದೆ ಅಂದರೆ ಅವ್ರು ಏನು ಹೇಳ್ತಾರೋ ಕರ್ಕೊಂಡು ಹೋಗಮ್ಮ ಅಂದರೆ ಕರ್ಕೊಂಡು ಹೋಗಿ ಅಲ್ಲಿ ಏನು ಟ್ರೀಟ್ಮೆಂಟ್ ಆಗಿತ್ತೋ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಏನು ಬೇಕೋ ಅದೆಲ್ಲ ದೊರಕಿಸಿ ಕೂತ್ಕೊಂಡು ಅವ್ರು ಟ್ರೀಟ್ಮೆಂಟ್ ಆಗಿ ಕರ್ಕೊಂಡು ಬರ್ತೀವಿ ಸರ್.
ಮತ್ತೆ ನೀವು ಅದು ಅವ್ರ ಜೊತೆಗಿದ್ದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ನಿಮಗೆ. ನಮ್ಗೆ ಇಲ್ಲಿ 7 ವರ್ಷ ಆಯ್ತು ಸರ್. ಇದನ್ನ ನೀವ್ ಏನೇ ಕೇಳಿದ್ರು ನಾನು ಡೈರೆಕ್ಟ್ ಆಗಿ ಹಿಂಗೆ ಹೇಳ್ತೀನಿ, ಇಷ್ಟೇ ಜನ ಇದಾರೆ ಇದೇ ತರ ಅಂತ. ಯಾಕೆಂದ್ರೆ ಈಗ 1 ದಿನ 2 ದಿನ ಕೆಲಸ ಅಲ್ಲ ಸರ್, ಇದು 7 ವರ್ಷ ಸತತ ನಮ್ಮ ಜೀವನನ ಮುಡಿಪಾಗಿಟ್ಟು ದೇವ್ರ ಮಕ್ಳಿಗೋಸ್ಕರ ಜೀವನ ಮಾಡ್ತಿರೋವಂಥದ್ದು. ಸೊ ಈಗ ನಮಗೊಂದು 26-27 ವರ್ಷ, ನಮ್ಗೆಲ್ಲ ಯಾವ ತರ ಇಂಟೆನ್ಷನ್ ಇರುತ್ತೆ ಅಂದ್ರೆ ಚಿಟ್ಟೆಗಳ ತರ. ಸೊ ಏನೋ ಆಚೆ ಹೋಗ್ಬೇಕು, ಆರಾಮಾಗಿ ಕುತ್ಕೋಬೇಕು, ಆರಾಮಾಗಿ ಓಡಾಡ್ಬೇಕು ಅಂತ. ಸೊ ಅಂತದ್ರಲ್ಲಿ ದೇವ್ರ ಮಕ್ಳೆಲ್ಲರೂ ಖುಷಿಯಾಗಿರ್ಬೇಕು ಅಂತ ಅವ್ರ ಪ್ರೀತಿಲಿ ನಮ್ಮ ಪ್ರೀತಿ ಕಾಣ್ತಿದೀವಿ. ಸೊ ಅದೇ ನಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಒಂದು ಮನೆಯಲ್ಲಿ ತಂದೆ ತಾಯಿ ಒಬ್ರಿದ್ರೆ ನಮಗೆ ನೋಡಿ 150 ಜನ ತಂದೆ ತಾಯಿ ಇದ್ದಾರೆ. ಅದನ್ನ ಆ ಪುಣ್ಯ ನಾವ್ ಯಾವತ್ತೂ ಹೇಳಕ್ಕೆ ಆಗಲ್ಲ, ಅಷ್ಟು ಪುಣ್ಯ ಮಾಡಿದೀವಿ ನಾವು ಈ ಜನ್ಮದಲ್ಲಿ. ಈಗ ಬೆಡ್ಗಳೆಲ್ಲ ಯಾವ ಏನೇನಿಲ್ಲ ಅದೇ ದಾನಿಗಳೆಲ್ಲ ಕೊಡ್ತಾ ಇರ್ತಾರೆ. ದಾನಿಗಳಿಲ್ಲ ಅಂದ್ರೆ ನಾವ್ ಏನು ಇಲ್ಲ ಸರ್. ಇಡೀ ಕರ್ನಾಟಕದಿಂದಾನೇ ಈಗಲೂ ಜನಸ್ನೇಹ ಆಶ್ರಮ ನಡೀತಿರೋದು. ಪ್ರತಿ ಒಂದು ನೀಡ್ಸ್ ಅಂತ ಯೋಗಿ ಒಂದು ವಿಡಿಯೋ ಬಿಟ್ಟಾಗ ಅವ್ರ ಮನೆಗಳಲ್ಲಿ ಮನೆಯವ್ರ ತರನೇ ನಮ್ಮನ್ನು ಟ್ರೀಟ್ ಮಾಡಿ ಏನ್ ಬೇಕಂದ್ರೆ ಬೆಡ್ಶೀಟ್ ಆಗಿರ್ಬೋದು, ಬೆಡ್ಸ್ ಆಗಿರ್ಬೋದು, ಮಂಚ ಆಗಿರ್ಬೋದು, ಎಲ್ಲರೂ ಬಂದು ಡೊನೇಟ್ ಮಾಡ್ತಾರೆ ಜನಗಳು. ಸೊ ಇವ್ರನ್ನು ನೋಡ್ಬೋದು. ನಮಸ್ತೆ, ನಿಮ್ಮ ಹೆಸರು? ಎಷ್ಟು ವರ್ಷ ಆಯ್ತು ಬಂದಿ ಅಣ್ಣ? ವರ್ಷದ ಮೇಲಾಯ್ತು. ಸೊ ಇವ್ರಿಗೂ ಸೋರಿಯಾಸಿಸ್ ಪ್ರಾಬ್ಲಮ್ ಇಂದ ಬಂದಿದ್ದು. ಇವರು ಕೇಳಿ ಅವ್ರು ಹೆಂಗ್ ಬಂದ್ರು ಆಶ್ರಮಕ್ಕೆ ಅಂತ. ಹೇಗ್ ಬಂದ್ರಿ ತಾವು ಇಲ್ಲಿಗೆ? ಬೆಂಗಳೂರು ಇರೋದು ನಾನು. ಬೆಂಗಳೂರಿಂದ ಹಿಂಗೆ ಯಾರ ಹೇಳಿದ್ರು ಇಲ್ಲಿ ಬಂದಿ ಅಂತ. ಸರಿ ಬಂದಾಗಿಂದ ಡೈರೆಕ್ಟ್ ನೀವಾಗ ಬಂದ್ರಿ ಇಲ್ಲಿಗೆ? ಡೈರೆಕ್ಟ್ ನಾನೇ ಬಂದೆ. ನಾನು ಸಾಯಕ್ಕೆ ಅಂತ ಹೊಂಟಾಗಿದ್ದೆ, ಬ್ಯಾಡ್ಲೆ ಬೇಡ ಜೀವನ ಅಂತ. ನಂಜನಗೂಡಲ್ಲಿ ನಾನು ಸುಮ್ಮನೆ ಎಲ್ಲೆಲ್ಲಿ ಹಾಳ ಹಾಕಿ ಹುಡುಕ್ತಾ ಇದ್ದೆ ಸಾಯಕ್ಕೆ. ಅವಾಗ ಹಿಂದೆಯಿಂದ ಯಾವನೋ ಬಂದು ನೋಡ್ತಾ ಇದ್ದ. ಅವನು ನೋಡ್ತಾ ಹಿಡ್ಕೊಂಡು ಬಂದು ಹೊಡೆದ್ಬಿಟ್ಟ. ಯಾಕೆ ಇಲ್ಲಿ ಅಂತ. ಈಗ ಹಿಂಗೆ ಆಬಿಡೈತೆ ಸರ್, ನಮ್ಗೆ ಆಯ್ತಾ ಇಲ್ಲ ಅಂದೆ. ಆಮೇಲೆ 200 ರೂಪಾಯಿ ಕೊಟ್ಟು ಹೊಂಟೋಗ ಊರಿಗೆ ಅಂತ ಕಳ್ಸಿದ್ರು. ಮೆಜೆಸ್ಟಿಕ್ಕಲ್ಲಿ ಯೋಚನೆ ಮಾಡ್ತಾ ಇದ್ದೆ. ಕಡೆಗೆ ಇಲ್ಲಿಗೆ ಬಂದೆ. ಇಲ್ಲಿ ಬಂದು 1 ವರ್ಷ ಆಯಿತು. ನಿಮ್ಗೆ ಹೆಂಗ್ ಗೊತ್ತಾಯ್ತು ಆಶ್ರಮ? ಹೆಂಗ್ ಗೊತ್ತಾಯ್ತು ನಿಮಗೆ? ಇದು ಮೊಬೈಲಲ್ಲಿ ನೋಡಿದೆ. ನೋಡಿದ್ರಿ? ಸ್ಟಾರ್ಟಿಂಗ್ ಬಂದಾಗ ಯಾವ ತರ ಇತ್ತಣ್ಣ ನಿಮ್ ಬಾಡಿ ಎಲ್ಲ? ಮೈಯೆಲ್ಲ ಸ್ವಲ್ಪ ಇದಾಗ್ಬಿಟ್ಟಿತ್ತು. ಜನ ಯಾವ್ಯಾವ ತರ ಇವರೆಲ್ಲ ಸೇರ್ತಾರೆ ಇರಲಿಲ್ಲ ಅವರು. ಹೌದಾ? ಎಲ್ಲ ಉದ್ರಾಗ ಸರ್. ಇದು ನಮ್ಗೆ ತುಂಬಾ ಒಳ್ಳೆ ಸ್ಥಾನ ಸರ್. ನಿಮ್ದು ಊರು ಯಾವುದು? ಪೂರ್ತಿ ಅಧ್ವಾನ ಆಗ್ಬಿಟ್ಟಿತ್ತು. ನಿಮ್ದು ಊರು ಅದೇ ಇದು ಬೆಂಗಳೂರು. ಅಲ್ಲಿಂದ ತಲಕಾಡು. ಮದುವೆ ಆಗಿದೆಯಾ? ಮಕ್ಕಳಿದ್ದಾರೆ ಸರ್. ಮಕ್ಳು ಏನ್ ಮಾಡ್ತಿದಾರೆ? ಮಕ್ಕಳು ಒಳ್ಳೆಲ್ಲ ಕೆಲಸ ಇದ್ದಾರೆ. ಆದ್ರೆ ಚಪ್ಪಲಿಲೆಲ್ಲ ಹೊಡೆದ ಅವಮಾನ ಮಾಡಿ ಕಳ್ಸ್ಬಿಟ್ರು ಸರ್. ಯಾಕೆ? ಈಗ ನೀನು ನಮ್ಗೆ ಇಷ್ಟ ಇಲ್ಲಪ್ಪ, ಚರ್ಮ ಎಲ್ಲ ಉದುರ್ತಿದ್ದೆ, ಬೇಡ ಹೋಗೋಣ ಅಂತ. ಹಂಗೂ ಈಚೆ ಕಡೆ ಬರಕ್ ಇಷ್ಟ ಇರ್ಲಿಲ್ಲ. ಬೂಟ್ ಕಾಲಲ್ಲೆಲ್ಲ ಹೋದ್ರು. ಅದೆಲ್ಲ ನಾನು ನೋಡ್ಕೊಂಡು ಅನ್ನ ತಿನ್ಬೇಕಾಗ್ಬಿಟ್ಟು ಏನ್ ಮಾಡಿದ್ರು? ಹೆಂಡ್ತಿನೂ ಚಪ್ಪಲಿ ಹೊಡೆದ್ಲು. ಎಲ್ಲ ಅವಮಾನ ಎಲ್ಲ ಸಹಿಸ್ಕೊಂಡು ಇದ್ದೆ. ಹಂಗೂನು ಕಡೆಗೆ ಇರೋಕ್ಕಾಗಲಿಲ್ಲ. ಯಾಕೆ ಅಂದ್ಬಿಟ್ಟು ಅದಕ್ಕೆ ನಂಜನಗೂಡು ಹೋಗಿದ್ದೆ. ಅದಿರೋ ದೇವರು ಬದುಕಿಸ್ಬಿಟ್ಟ. ಹೆಂಡತಿ ಮಕ್ಕಳೆಲ್ಲ ಏನ್ ಮಾಡ್ಕೊಂಡಿದ್ದಾರೆ? ಅವ್ರು ಚವರಪೇಟೆ ಮನೆ ಇರೋದು. ಹರಿಚಂದ್ರ ಘಾಟಿಂದ 3 ನಿಮಿಷ ಅಷ್ಟೇ. ಸ್ವಂತ ಮನೆನಾ? ಸ್ವಂತ ಮನೆ. ಅದು ಯಾರು ನಿಮ್ಮ ಕಡೆಯಿಂದ ಬಂದ? ಯಾರು ನಿಮ್ಮ ತಾತಂದ ಅಪ್ಪ ಆಸ್ತಿನ? ಅದು ನಮ್ಮ ತಾಯಿ ಬರ್ಬೇಕಾಗಿತ್ತು. ನಮ್ಮ ತಾಯಿ ನಮ್ಮ ಮಾವನ ಮಗಳೇ ಅವಳು. ಅವಳಿಗೆ ಬಂತು. ಅವಳಿಗೆ ಹಿಂಗೆ ಅಹಂಕಾರದಿಂದ ಓಡ್ತಿದ್ಲು. ಈಗ ಯಾವತ್ತಾರು ಮತ್ತೆ ಮೀಟ್ ಮಾಡಕ್ ಟ್ರೈ ಮಾಡಿದ್ರಾ? ಫೋನ್ ಮಾಡಿದೆ ಸರ್. ಏನ್ ಹೇಳಿದ್ರು? ಯಾವತ್ತಾದ್ರು ಫ್ರೀ ಆಗಿದ್ದಾಗ ಬರ್ತೀವಿ ಅಂದ್ರು. ಅಲ್ಗ ಅರ್ಥ ಅದು ಹೋದ್ಮೇಲೆ ಬರ್ತೀವಿ ಅಂತ ಅರ್ಥ. ಅದು ಹಂಗಂತ ಯಾವತ್ತಾದ್ರು ಹೇಳಿ 1 ವರ್ಷ ಆಯ್ತು. ಯಾವತ್ತಾದ್ರು ಫ್ರೀ ಆಗಿದ್ದಾಗ ಅದು 1 ವರ್ಷದಿಂದ ಫ್ರೀ ಆಗಿಲ್ವಾ ಅವರು? ನಿಮ್ಮ ಅಪ್ಪ ಅಮ್ಮ ಯಾರಿಲ್ವಾ? ಅಮ್ಮ ಇದ್ದಾರೆ ಸರ್, ಅಪ್ಪ ಇದ್ದಾರೆ. ಅಮ್ಮ ಏನ್ ಮಾಡ್ತಾರೆ? ಅಮ್ಮ ಮಗಳ ಮನೆ ಇದ್ದಾರೆ. ಸೊಸೆ ಜೊತೆಗೆ ಇರ್ಲಿಲ್ಲ, ಮಗಳ ಮನೆಗಿದ್ದಾರೆ. ಅಲ್ಲ ಎಲ್ಲಿ? ಯಾವ ಊರು? ಅದೇ ಪಕ್ಕದ ರೋಡಲ್ಲಿ ಇದ್ದಾರೆ. ಅದು ಅವರಲ್ಲೇ ಪಕ್ಕ. ಅವ್ರವ್ರಿಗೆ ಮಾತಿಲ್ಲ, ಒಬ್ರಿಗೊಬ್ರು ಮಾತಿಲ್ಲ. ಇನ್ನೊಂದು ದಾರಿ ಬರ್ತದೆ ಏನಮ್ಮ ಆಯ್ತಾ ಕಾಪಿ ಅಷ್ಟೇ. ಇನ್ನೇನು ಒಬ್ರಿಗೊಬ್ರು ಅಷ್ಟೊಂದು ಕ್ಲೋಸ್ ಆಗಿ ಮಾತಾಡಲ್ಲ. ಓಕೆ, ಇಲ್ಲಿ ಬಂದ್ಮೇಲೆ ಹೇಗಿದೆ ನಿಮ್ಗೆ ಈಗ? ಚೆನ್ನಾಗಿದೆ ಸರ್ ಆಶ್ರಮದಲ್ಲಿ. ಎಷ್ಟೋ ಪರವಾಗಿಲ್ಲ. ಪರವಾಗಿಲ್ಲ. ಚರ್ಮ ಎಲ್ಲ ನೋಡಕ್ಕೆ ಆಯ್ತಲ್ಲ, ಹಂಗೆ ಆಗ್ಬಿಟ್ಟಿತ್ತು ಸರ್. ಇನ್ನೂ ಅಧ್ವಾನ ಆಗಿತ್ತು. ಇವತ್ತು ಸ್ವಲ್ಪ ಪರವಾಗಿಲ್ಲ. ಅಲ್ಲ, ಮಕ್ಕಳೇ ಈ ತರ ಚರ್ಮ ಆಗಿದೆ ಅಂತ ಹೇಳ್ಬಿಟ್ಟು ಹೊರಗಡೆ ಹಾಕಿದಾಗ ಇಲ್ಲಿ ಇವರು ಬನ್ನಿ ನಾವೆಲ್ಲ ಮಾಡ್ಕೊಳ್ತೀವಿ ಅಂತಾರಲ್ಲ ಯೋಗೇಶ್ವರ. ತುಂಬಾ ದೇವರಿಂದ ದೊಡ್ಡವರು ಅಂತ ನನ್ನ ಪ್ರಕಾರ. ಅಂದ್ರೆ ಹೆತ್ತ ತಂದೆ ತಾಯಿನ ನೋಡ್ಕೊಳ್ತಲ್ಲ ಮಕ್ಕಳು ಈಗಿನ ಕಾಲದಲ್ಲಿ ಇಲ್ಲ ಸರ್. ನನ್ನ ಭಾಗಕ್ಕಿಲ್ಲ ಸರ್. ಬೇರೆ ಭಾಗಕ್ಕೆ ಇರ್ಬೋದು, ನನ್ನ ಭಾಗಕ್ಕಿಲ್ಲ. ನಿಮ್ ಭಾಗಕ್ಕೆ ಅಂತಲ್ಲ, ಈಗ 105 ಜನರದ್ದು ಒಂದೊಂದು ಕಥೆ ಇದೆ ಪಾಪ ಮಕ್ಕಳದಲ್ಲ. ಚರ್ಮ ಎಲ್ಲ ಪೂರ್ತಿ ಈಚೆ ಬಂದ್ಬಿಡ್ತು ಸರ್. ನೋಡಿದ್ರೆ ನನ್ನ ಪಾಪ ಯೋಗಿ ಇವ್ರನ್ನ ತಪ್ಕೊಂಡಾಗ ಅವ್ರು ಜೋರಾಗಿ ಹತ್ಬಿಟ್ರು ಸರ್. ನಾವ್ ಕೇಳಿದ್ವಿ ಯಾಕೆ ನೀವು ಅಳ್ತಿದ್ದೀರಾ ಅಂತ. ನಮ್ಮವರೇ ನನ್ನನ್ನ ಹಿಂಗ್ ಟಚ್ ಮಾಡಿಲ್ಲ ಸರ್. ನೀವ್ ಯಾರು ಅಂತಾನೆ ಗೊತ್ತಿಲ್ಲ ನನ್ಗೆ. ಸೊ ನೀವು ನನ್ ಬಂದ್ಬಿಟ್ಟು ತಪ್ಕೊಂತಿದ್ದಿಲ್ಲ. ನಿಜವಾಗ್ಲೂ ನೀವು ದೇವ್ರು ಸರ್. ನೀವು ನಿಜವಾಗ್ಲೂ ನೀವು ನನಗೆ ಏನು ಹೇಳಕ್ಕಾಯ್ತಲ್ಲ, ಸಾಯ್ತಿರೋನ್ನ ಕರ್ಕೊಂಬಂದು ಉಳಿಸ್ತಿದ್ದೀರಾ ಅಂತ ಅಂದ್ರು. ಸೊ ಅದನ್ನ ನಿಜವಾಗ್ಲೂ ನನ್ನ ಕಣ್ಣಂಚಲ್ಲೇ ಐತೆ ಅವ್ರು ಹತ್ತಿದ್ದು, ಯೋಗಿನ ಇಟ್ಕೊಂಡಿದ್ದು. ಅವ್ರು ಇವ್ರನ್ನ ತಪ್ಕೊಂಡಾಗ ಆ ಮಾತುಗಳು ಇರುತ್ತಲ್ಲ, ಅದು ನಿಜವಾಗ್ಲೂ ಬೆಲೆ ಕಟ್ಟಕ್ ಆಗಲ್ಲ ಸರ್. ಅದೇ ಸರ್, ಅದೇ ಹೇಳೋದು. ಈಗ ಎಲ್ಲರೂ ಸಂಬಂಧ ಅಂತಾರೆ. ಸಂಬಂಧಕ್ಕೆ ಬೆಲೆನೇ ಇಲ್ಲ ಸರ್. ಇಲ್ಲಿ ಬಂದಿದ್ದೀವಿ ನೋಡಿ.
ನಾವ್ಯಾರು ನಾವಿರೋವರೆಗೂ ನೀವ್ಯಾರು ಅನಾಥರಲ್ಲ. ಮತ್ತೆ ಈಗ ಸಂಬಂಧ ಅಂದ್ರೆ ಬೆಲೆ ಯಾರಿಗೂ ಇಲ್ಲ. ಈಗ ಸಂಬಂಧಕ್ಕಿಂತ ರಸ್ತೆ ಬದಿಲೆಲ್ಲ ಇಡ್ತಾರಲ್ಲ ಸರ್, ಅವ್ರ ಸಂಬಂಧ ತುಂಬಾ ಒಳ್ಳೇದು. ಯಾರೋ ನಮ್ಮ ಫ್ಯಾಮಿಲಿ ಬರ್ತಾರೆ, ಯೋಗೇಶ್ ಮಾಡ್ಬಿಟ್ನಾ, ಹಂಗಾಗ್ಬಿಟ್ನಾ ಹಿಂಗಾಗ್ಬಿಟ್ನಾ ಅಂತ. ಅದಕ್ಕಿಂತ ನೋಡಿ ಇವ್ರು ಹೇಳಿದ್ರಲ್ಲ, ನನ್ನ ಮಗಳ ತರನೋ, ನನ್ನ ತಾಯಿ ತರನೋ, ನನ್ನ ಅಪ್ಪನ ತರನೋ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸರ್. 12 ವಿಡಿಯೋ ಮಾಡಿದ್ದಾರೆ, ಯಾವ್ದು ನೋಡಿಲ್ವ ಅವರು? ಎಲ್ಲ ನೋಡಿದ್ದಾರೆ. ಬರ್ಬೇಕು ಅಂತಾನೆ ಯಾರು ಬರ್ಲಿಲ್ಲ. ಅದ್ರ ಅರ್ಥ ಏನು? ಇಷ್ಟ ಇಲ್ಲ ಅವ್ರಿಗೆ ಅಂತ. ಮಗ ಈಗ ಬಿಡಿ, ಮಕ್ಕಳು ಮಕ್ಕಳು ನೋಡ್ಕೊಳ್ತಾ ನಿಮಗೆ, ಈ ಮಕ್ಕಳು ನೋಡ್ಕೊಳ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಸರ್. ದೇವ್ರು ಯಾವ್ದೋ ಒಂದು ರೀತಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನೋಡಿದ್ರ ನೀವು ಮಾಡಿ ಒಳ್ಳೆ ಕಾರ್ಯಗಳು ಇವತ್ತು ಯಾವ್ದೋ ಒಂದು ರೀತಿಲಿ ಹೆಲ್ಪ್ ಆಗ್ತಿರತ್ತೆ. ಯಾವತ್ತೋ ಸತ ಬಿಡಕಾಯ್ತು. ಇದು ಮೆಂಟಲಿ ಪೇಷಂಟ್ ತಾತನು ಮಾತಾಡ್ತಾರೆ. ನಮಸ್ತೆ. ಯಾವ ಅಂಕಲ್ ನಿಮ್ದು? ಯಾಕೆ ಅಳ್ತಾ ಇದ್ದೀರಾ? ಅಳ್ಬೇಡಿ. ನಮ್ಮ ಅಪ್ಪ ಅಮ್ಮ ಯಾರು ಎಲ್ಲ ಬ್ಯಾಂಕ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಈಸ್ಕೊಂಡು ನಿಜ ತಂಗಿ ಅಕ್ಕ ತಂಗಿ ಭಾಗ ಬರ್ಬೇಕಾಗಿತ್ತು. ವಿಜಯನಗರ ಕ್ಯಾಂಟೀನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೆ ನಾನು. ಆವಾಗ ಅದು ಬಿಟ್ಬಿಟ್ಟೆ. ನಾನು ಬಿಟ್ಬಿಟ್ಟು ಬೇರೆ ಅಂಗಡಿಗೆ ಸೇರಿಕೊಂಡೆ. ಬೇರೆ ಅಂಗಡಿಗೆ ಸೇರಿಕೊಂಡೆ. ನಮ್ಮ ಅಣ್ಣ ಅವನು ಪುರಾಣ ಬಂದು ಅವನು ಸತ್ತೋದ. ಇನ್ನೊಬ್ಬನು ಕೇಶವ ಅಂತ ಅವನು ಬಂದು ಪುರಾಣ. ಆರಾಮಾಗಿದ್ದೀರಾ? ಆರಾಮಾಗಿದ್ದೀವಿ. ಯೋಗೇಶ್ ಚೆನ್ನಾಗಿ ನೋಡ್ಕೊತಾರೆ. ಮದ್ದಮ್ಮ ಚೆನ್ನಾಗಿದ್ರೆ ಅಲ್ವಾ? ಇರ್ಲಿ ಎಲ್ಲ ನೋಡ್ಕೊತಾ ಇದ್ರಲ್ಲ ಇವರೇ ಮಕ್ಕಳು. ಒಂದಲ್ಲ ಒಂದ್ ರೀತಿ ಹೆಲ್ಪ್ ಮಾಡ್ತಾನೆ, ಇದೇ ಸಾಕ್ಷಿ. ಬಿಡಿ, ಹೇಳ್ಬೇಡಿ. ನಮಗೆ ಬಟ್ಟೆ ಕೊಡೋದಲ್ಲ ಇವರಮ್ಮ. ಬೇಕಾದ್ರೂ ₹1 ಕೊಟ್ಟಿಲ್ಲ, ನಮ್ಮ ಉಂಡಿಗೆ ಹಾಕ್ಬಿಡ್ತೀನಿ. ನಮ್ಮ ತಮ್ಮ ಕಾಸು ಕೊಡೋಲ್ಲ. ನಮ್ಮ ತಂದೆ ಹೆಂಗಿದ್ರು ಗೊತ್ತಾ, ಬಿನ್ನ ಮೇಲೆ ಕೆಲಸ ಮಾಡಿ ನಮ್ಮನ್ನೆಲ್ಲ ಸಾಕಿದ್ರು. ನಮ್ಮ ತಾಯಿ ಎಲ್ಲ ಸಾಕಿ ಎಲ್ಲ ಎಲ್ಲ ಮಾಡಿ. ಸರಿ ಅಂಕಲ್. ಇವರು ಅಂಕಲ್ ನಮಸ್ತೆ. ಎರಡಪ್ಪ ನಮಸ್ತೆ. ನಮಸ್ತೆ ನಮಸ್ತೆ. ಹುಡುಗಿ ನೋಡಕ್ಕೆ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ಕೋತವ್ರೆ. ಯಾವ ತರ ಹುಡುಗಿ ಬೇಕು ಹೇಳು? ಒಂದೇ ಒಂದ್ಸಲ ಹೇಳು. ಯಾವ್ದು ಬೇಡ. ನೋಡೋಣ ಯಾವ ತರ ಹುಡುಗಿ ಬೇಕು ಹೇಳಿ, ನಾಚ್ಕೋಬೇಡಿ ಹೇಳಿ. ಹುಡುಗಿ ಯಾವ ತರ ಬೇಕು? ಸ್ವಯಂವರ ಮಾಡೋಣ. ಇಲ್ಲ ಮಾತಾಡಿತಾಯ್ತಾ? ಏನ್ ನೋಡ್ತಾ ಇದ್ರ ಅದ್ರಲ್ಲಿ ಏನ್ ನೋಡ್ತಾ ಇದ್ರಿ? ಫೋಟೋನ ಅದು? ಇವರು ನೆಲಮಂಗಲ ಸ್ಟೇಷನ್ ಇಂದ ನಮಗ್ ಸಿಕ್ಕಿದ್ದು ತಾತ. ಸೊ ಇವ್ರಿಗೆ ಅಣ್ಣ ಇದಾರೆ ಅಂತ ಹೇಳಿ ಕೇಳ್ಪಟ್ಟೆ ಅಷ್ಟೇ. ನಮಗ್ ಗೊತ್ತಿಲ್ಲ ಇವ್ರು ಇದಾರೋ ಇಲ್ವೋ ಅಂತ. ಪಾಪ ಸೈಲೆಂಟ್. ಅವ್ರು ನಗದ್ ಕಂಡ್ರೇನೆ ಇಷ್ಟ ನಮ್ಗೆ. ತಾತ ಅಲ್ಲಿ ನೋಡ್ಬಿಡು ಒಂದ್ಸಲ ಹುಡುಗಿ ಫೋಟೋ ಕಳಿಸ್ತಾರಂತೆ. ಒಂದೇ ಒಂದ್ಸಲ ಹುಡುಗಿ ಬೇಕು. ಯಾಕೆ ನೀ ಅಂತ ನಕ್ಬಿಡಿ ನೋಡೋಣ ಒಂದ್ಸಲ. ಯಾಕೆ ನಂಗೆ ಬೇಡ. ನಮಸ್ತೆ. ಯಾವ ಊರು ನಿಮ್ದು? ಮುಂದೆ ಬಂದು ಬೈಕ್ ಎಲ್ಲ ಅಲ್ಲೇ ಕುತ್ಕೊಂಡ್ಬಿಡಿ. ಒಳ್ಳೆದಿರಿ. ಯಾವ ಊರು? ಮಾಗಡಿ. ಓಕೆ. ಏನ್ ಮಾಡ್ಕೊಂಡಿದ್ದೀರಿ ನೀವು ಕೆಲಸ? ವಾಚ್ಮನ್ ಕೆಲಸ ಮಾಡಿದ್ರೆ. ಮದುವೆ ಆಗಿತ್ತಾ? ನಿಜವಾಗ್ಲೂ ಹೊತ್ತೋದ ನೀವು ಹೇಳ್ತಿರೋದ? ಏನ್ ಕೆಲಸ ಮಾಡ್ಕೊಡ್ರಿ? ಸ್ಟಾರ್ಟಿಂಗ್ ಹೆಂಗಿದ್ರಿ ತಾತ? ಹೆಂಗ್ ಬಂದ್ರಿ? ಒಂದ್ ಕಾರಲ್ಲಿ ಇಷ್ಟಪಾಯಿತು. ಕೈ ನೀವು ನೋಡ್ಬೋದು. ಸೊ ಕಂಪ್ಲೀಟ್ ಓಪನ್ ಆಗ್ಬಿಟ್ಟಿತ್ತು. ಒಳಗಡೆ ಎಲ್ಲ ಫುಲ್ ಹುಳ. ಶುಗರ್ ಇದ್ ಗ್ಯಾಂಗ್ರೀನಾ? ಇಲ್ಲ ಸರ್, ಯಾರೋ ಮಚ್ಚಲಿ ಹೊಡೆದಿದ್ರಂತೆ. ಇನ್ಫೆಕ್ಷನ್ ಆಗಿದೆ. ಫುಲ್ ಒಳಗಡೆ ಫುಲ್ ಹುಳ ಆಗ್ಬಿಟ್ಟಿತ್ತು. ಯೋಗಿನೇ ಕರ್ಕೊಂಡ್ ಬಂದಿಲ್ಲಿ. ಯೋಗಿನೇ ಕೈಯಾರೆ ತೆಗ್ದಿರೋ ಅಂತದ್ದು. ಕೈ ತೆಗಿತೀನಿ ಅಂದ್ರು. ಬೇಡ ಈಗ ಚೆನ್ನಾಗಿ ಸ್ವಲ್ಪ ಬೆಳ್ಳಿ ಹಾಕ್ಸಕ್ಕಾಗಲ್ಲ. ಜೊತೆಗೆ ದೇವ್ರಿಗೆ ಕೈ ನೋಡ್ಕೊಂತಾರೆ. ಮನೆಗಿಂತ ಚೆನ್ನಾಗಿ ಏನು ತೊಂದರೆ ಇಲ್ಲ. ಈಗ ಮಕ್ಕಳಿಂದ ಕೊರಗೆ ಇಲ್ಲ ನಿಮಗೆ? ಮಕ್ಕಳಿದ್ದಾರೆ. ಅದು ನೀವೇ ಹೇಳಿದ್ರಲ್ಲ, ಇಲ್ಲ ಇದ್ದಾರೆ ನಮಗೆ. ದೇವರಿಗೆ
ಎಷ್ಟು ದಿನ ಆಯ್ತು ನೀವು ಬಂದು? 4 ವರ್ಷ 4 ವರ್ಷ ಆಯ್ತು. 4 ವರ್ಷ. ಚೆನ್ನಾಗಿ ನೋಡ್ಕೊಂಡ್ರೆ ಟೈಮ್ ಸರಿ ಊಟ ಕಾಫಿ ಟೀ ಎಲ್ಲ ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ? ಚೆನ್ನಾಗಿ. ಹಾಂ ಹಾಂ. ಅಣ್ಣ ನಮಸ್ತೆ ಮಾತಾಡಿ. ನಮಸ್ಕಾರ. ಯಾವ ನಿಮ್ಮದು? ಚಿತ್ರದುರ್ಗ. ಓಕೆ. ಇಲ್ಲಿ ಬಂದಿದ್ದೇನಕ್ಕೆ? ನಮ್ಗೆ ನಮ್ಮ ಕೈಲಿ ಕೆಲಸ ಆಗಲ್ಲ. ಕಂಪ್ಲೀಟ್ ಹ್ಯಾಂಡಿಕ್ಯಾಪ್. ಇದು ಸೊಂಟ ಈಗ ಗಟ್ಟಿ ಕೆಲಸ ಎಲ್ಲ ಆಗಲ್ಲ. ಬೆಟ್ಟ ಹಿಡಿಯಕ್ಕಂತೂ ಮೊದ್ಲೇ ಆಗಲ್ಲ. ನಾವಿಲ್ಲಿ ಕೆಲಸ ಕೈಯಲ್ಲಿ ಆಗೋದು ಕೆಲಸ ಎಲ್ಲ ಮಾಡ್ಕೊಂಡು ಬೆಂಗಳೂರಾಗಿದ್ದೆ. ಒಂದು ಕೆಲಸ ಮಾಡ್ಕೊಂಡಿದ್ದೆ. ನಮ್ಮ ಓನರು ಸೈಟೇ ಮಾರಿಬಿಟ್ರು. ನಮ್ಗೆ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ, ಏನಿಲ್ಲ. ಸಹಾಯ ಪೋಷಣೆಗೆ ಹೋಯ್ತೆ ಆಲ್ರೆಡಿ. ನಮ್ಮ ಪುಣ್ಯ ಯೋಗೇಶಣ್ಣದು ವಿಡಿಯೋ ನೋಡ್ತಿದ್ದೆ. ಆ ವಿಡಿಯೋ ನೋಡ್ಕೊಂಡು ನಾವು ಇಲ್ಲಿ ಬಂದ್ವಿ. ನೋಡಕ್ ಚೆನ್ನಾಗಿದೆ ಅಲ್ವಾ ನೀವು? ಮತ್ತೆ ಈಗ ಜನರು ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿ ಅವ್ರು ಇವ್ರನ್ನ ಸೇರಿಸ್ಕೊಂಡವ್ರು. ಸೊಂಟ ಇದು ಕಾಲು ಚೆನ್ನಾಗಿ ಓಡಾಡಕ್ಕಾಗಲ್ಲ. ಹಿಂಗೆ ಒಂದು ಬೆಳೆ ಹಿಂಗೆ ಕಳೆದ್ರೆ ಸಾಕು ಹಂಗೆ ಬಿದ್ದವು. ಸ್ಟ್ರೆಂತ್ ಇಲ್ಲ ಅಂತ. ಓಡಾಡಕ್ಕಾಗಲ್ಲ. ನಿಮ್ಗೆ ಅಪ್ಪ ಅಮ್ಮ ಯಾರಿಲ್ವಾ? ಅಪ್ಪ ಅಮ್ಮ ಇದ್ದಾರೆ. ನಮ್ಮ ಮದುವೆ ಆಗಿಲ್ಲ. ಮದುವೆ ಆಗಿಲ್ಲ. ನಮ್ಮ ತಂದೆ ಚಿಕ್ಕವರಿದ್ದಾಗೆ ಮನೆ ಬಿಟ್ಟವ್ರು. ನಮ್ಮ ತಾಯಿ ಒಬ್ಬರೇ ಕೆಲಸ ಮಾಡೋದು. ನಮ್ಮ ತಾಯಿ ಒಬ್ರು ಇದ್ರು. ಅವರು ನಮ್ಮ ಅಣ್ಣ ಮದುವೆ ಮಾಡಿದ್ರು. ಅವರು ಹ್ಯಾಂಡಿಕ್ಯಾಪ್. ಅವರು ಪೋಲ್ ಹಿಡ್ಕೊಂಡು ಓಡಾಡ್ತಾರೆ. ಅವರು ಮದುವೆ ಆದ್ಮೇಲೆ ಅವ್ರ ಹೆಂಡತಿ ಬಂದಮೇಲೆ ನಮ್ಮನ್ನ ಇವ್ರು ಕೆಲಸ ಮಾಡೋಕ್ಕಾಗಲ್ಲ, ಏನಿಲ್ಲ, ಮನೆಗೆ ಕಟ್ಕೊಬೇಕು, ನಾವೇ ಕೊಟ್ಟು ಹಾಕ್ಬೇಕು, ಮನೆಯಿಂದ ಆಚೆ ಹೋಗು, ನಮ್ಮ ಮನೆಗೆ ಬರಬೇಡ, ನಮ್ಮ ಮನೆ ಬಿಟ್ಟು ಹೋಗು, ಮನೆ ಬಿಟ್ಟು ಹೋಗು ಅಂತೇಳಿ ಬೈದ್ಮೇಲೆ ನಾವು ಮನೆ ಬಿಟ್ಟು ಯಾಕೆ ಅಳ್ತಿದ್ದೀರಾ? ಏನು ಮಾಡೋದು? ಅಳ್ಬಾರ್ದು ಬಿಡಿ. ಎಲ್ಲ ಒಳ್ಳೆದೇ ಆಗಿದೆಯಲ್ಲ. ಇವತ್ತು ಚೆನ್ನಾಗಿದೆ. ಎಷ್ಟು ದಿವಸ ಆಯ್ತು ಬಂದ್ರಿ ಇಲ್ಲಿ? ಇಲ್ಲಿ 2 ವರ್ಷ ಆಗ್ತಾ ಬಂತು. 2 ವರ್ಷ ಆಗ್ತಾವಂತ. ಇಲ್ಲಿ ಹೇಗಿದೆ? ಇಲ್ಲೆಲ್ಲ ಇಲ್ಲಿ ಚೆನ್ನಾಗಿದೆ. ಚೆನ್ನಾಗಿ ನೋಡ್ಕೊತಾರೆ? ಊಟ ಗೀಟ ಎಲ್ಲ ಚೆನ್ನಾಗಿದೆ. ನೀವೇನಾದರೂ ಮೆಡಿಸಿನ್ ತಗೋತಾ ಇದ್ದೀರಾ ಏನಿಲ್ವಾ? ಇಲ್ಲ, ನಾವು ಮೆಡಿಸಿನ್ ಎಲ್ಲ ಕೊಡ್ತಾರೆ. ನಮ್ಗೆ ಏನಾದ್ರು ಪೇನ್ ಗೀನ್ ಇದ್ರೆ ಏನಾರ ಇದ್ರೆ ಎಲ್ಲ ಪ್ರತಿಯೊಂದು ಮೆಡಿಸಿನ್ ಕೊಡ್ತಾರೆ.